ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇಡೀ ಭಾರತ ದೇಶ ಇವತ್ತು ಕಲಬುರಗಿಗಳಿದ್ದಾರೆ. ನಾವೆಲ್ಲರೂ ಇವತ್ತು ಕಂಕಣಬದ್ಧರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ರಾಧಾಕೃಷ್ಣ ಸಾಹೇಬರಿಗೆ ನಾವು ಆಶೆ ಕಲಿಸಬೇಕಾಗಿದೆ. ಅದ್ರ ಜೊತೆಗೆ ಸಾಹೇಬರು ರಾಧಾಕೃಷ್ಣ ಸಾಹೇಬರು ಈ ಒಂದು ಕ್ಷೇತ್ರ ರಾಜಕೀಯ ಹೊಸವರೇನಲ್ಲ. ಕಳೆದ 30-40 ವರ್ಷದಿಂದ ಖರ್ಗೆ ಸಾಹೇಬರ ಬೆನ್ನೆಲುಬಾಗಿ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದ ಅನುಭವ ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರನ್ನ ಹೆಸರಿನ ಮೂಲಕ ಗುರುತಿಸುವ ಶಕ್ತಿ ರಾಧಾಕೃಷ್ಣ ಸಾಹೇಬರಿಗೆ ಅಂತ ಹೇಳ್ತಾರೆ. ದುಷ್ಟ ಅಭ್ಯರ್ಥಿಯನ್ನು ಇವತ್ತು ಪಕ್ಷ ನಮ್ಗೆ ಕೊಟ್ಟಿದ್ದಾರೆ, ಒಳ್ಳೆಯ ಅಭ್ಯರ್ಥಿ ಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಗ್ರಾಮೀಣ ಪ್ರದೇಶದ ನಾವು ಇಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆಯ ಸಂದೇಶ ಜನರ ಬಾಯಿಂದ ಬರ್ತಾ ಇದೆ. ಇಲ್ರಿ ಒಳ್ಳೆಯವರಿದ್ದಾರೆ, ನಾವು ಬೆಂಬಲ ಕೊಡ್ತೀವಿ, ನಾವು ವೋಟ್ ಹಾಕ್ತೀವಿ. ನಾವು ಕನ್ವಿನ್ಸ್ ಮಾಡಬೇಕಾಗಿಲ್ಲ, ಅವರೇ ನಮ್ಗೆ ಹೇಳ್ತಾ ಇದ್ದಾರೆ. ನಾವು ಹೆಮ್ಮೆ ಪಡಬೇಕು. ಕಾಂಗ್ರೆಸ್ ಪಕ್ಷ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ನಾವು ಪಕ್ಷದ ಕಾರ್ಯಕರ್ತರಾಯಿತು, ಪಕ್ಷದ ಮುಖಂಡರಾಯಿತು, ನಾವು ಪಕ್ಷದ ಸಾಧನೆ ಬಗ್ಗೆ ನಾವು ವಿವಿಧ ಜನರಿಗೆ ತಿಳಿಸಿದ್ರೆ ಖಂಡಿತವಾಗಿ ನಮ್ಮ ಅಭ್ಯರ್ಥಿ ಗೆಲ್ಲಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ಅದ್ರ ಜೊತೆಗೆ ಈ ಒಂದು ಗುಬಾಘಾಟ್ ಈ ವಾರ್ಡ್ನಲ್ಲಿ ಕಳೆದ ಒಂದು ಚುನಾವಣೆಯಲ್ಲೂ ಸಹಿತ ಮಹಾನಗರ ಪಾಲಿಕೆ ಚುನಾವಣೆ ಕಾಂಗ್ರೆಸ್ ಪಕ್ಷ ಜಯಭೇರಿಯಾಗಿದೆ. ಇವತ್ತು ನಮ್ಮ ಎಲ್ಲಾ ಯುವಕ ಮಿತ್ರರು ಈ ಭಾಗದಲ್ಲಿ ನಾವು ಎಲ್ಲರೂ ಕೆಲಸ ಮಾಡಿ ಕಾಂಗ್ರೆಸ್ಗೆ ಹೆಚ್ಚಿನ ಮತವನ್ನ ಕೊಡಿಸುವಂತ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷದಿಂದ ರಾಧಾಕೃಷ್ಣ ಸಾಹೇಬರ ಜಯ ಖಚಿತ, ಅದ್ರಲ್ಲಿ ಅನುಮಾನ ಇಲ್ಲ. ನಾವೆಲ್ಲರೂ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಖಂಡಿತವಾಗಿ ಜಯಭೇರಿ ವಾರ್ಷನ ಮಾತನ್ನೇ ನಾನು ಮಾಡ್ತೀನಿ. ವಾರ್ಡಿನ ಹಾಗೂ ವಿಭಾಗದ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಕೇವಲ ಒಂದು ವೈಯಕ್ತಿಕ ಅಭಿಪ್ರಾಯಗಳಿಗೆ ನೆನೆಸ್ಕೊಳ್ಳಿ. ನನ್ನ ಅವ್ರ ನೇಚರ್ ಬಗ್ಗೆ ನಾವೆಲ್ಲರೂ ಬಹಳ ಪರಿಚಿತರು. ಎಷ್ಟು ವರ್ಷಗಳಿಂದ ನನ್ನ ಸಂಬಂಧ ಸಾಗುತ್ತೆ. ಒಂದು ದಿವಸನೂ ಅವ್ರು ಯಾವುದೇ ಕಾರಣಕ್ಕ ಯಾವುದೇ ಸಂದರ್ಭದಲ್ಲಿ ಅವ್ರು ಯಾರ ಜೊತೆಗೂ ಏನದಲ್ಲಿ ಕೂಡ ಮಾತಾಡಿದ್ರು. ಅಂಥ ಒಂದು ಸೌಮ್ಯ ಸ್ವಭಾವ, ಅಂಥ ಒಂದು ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಸಾಹೇಬರು ಈ ಲೋಕಸಭಾ ಚುನಾವಣೆ 2024 ಕಲಬುರಗಿಯ ಕ್ಷೇತ್ರದಿಂದ ಅವರು 100% ಆಸ್ಪರ್ಧರಂತೆ ನಂಬಿಕೆ ಇರಬೇಕು. ಅದೇ ರೀತಿ ನಮ್ಮ ಮಿತ್ರರು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಲ್ಲಿ ಒಂದು ವಿನಮ್ರ ವಿನಂತಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ನಮ್ಮ ಲೆವೆಲ್ ಮೇಲೆ ನಮಗೆ ಯಾರು ಪರಿಚಯ ನಾವು ಅವ್ರ ಜೊತೆ ಎಂಗೇಜ್ ಆಗಬೇಕು, ಎಂಗೇಜ್ ಮಾಡಬೇಕು. ಸಮಯ ಒಂದೇ ವಾರದಲ್ಲಿ ನಾವು ಎಂಗೇಜ್ ಮಾಡಿ ಅವ್ರ ಜೊತೆ ಅವರಿಗೆ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ನಾವು ಈಚ್ ಒನ್ ಲೆಟ್ ಅಸ್ ರೀಚ್ ಔಟ್ ಟು 10 ಪೀಪಲ್ ಅಂತ ಈ ಒಂದು ಕಮಿಟಿಯಿಂದ ಹೋಗೋಣ. ಇಲ್ಲಿ ಬಂದಿರತಕ್ಕಂಥ ಒಂದು 10 ಫ್ಯಾಮಿಲಿಗೆ ನಾವು ಪರ್ಸನಲಿ ನಾವು ಕ್ಲೋಸ್ ಇದ್ದೇ ಇರ್ತೀವಿ. ನಾವು ಅವ್ರಿಗೆ ಎಂಗೇಜ್ ಮಾಡಿ ನಾವು ಅವ್ರಿಗೆ ಪರ್ಸನಲಿ ಒಂದು 10 ಫ್ಯಾಮಿಲೀಸ್ ಮಾಡಿ ಈಚ್ ಆಫ್ ಅಸ್ ಆ್ಯಡ್ ಹನಿ ಕೊಡಿದಾಗಲ್ಲ. ಸೊ ಅದು ಒಂದು. ಎರಡನೇದು ನಮ್ಮ ಮಿತ್ರರು ಕಿರಣ್ ದೇಶಮುಖ್ ಅವರು, ಪ್ರವೀಣ್ ಪಟ್ನಾವರ್ ಅವರು, ಯಂಗ್ಸ್ಟರ್ಸ್ ಎಂಗೇಜ್ಮೆಂಟ್ ಇಂಪಾರ್ಟೆಂಟ್ ಸ್ಟೆಪ್. ಲೆಟ್ ಅಸ್ ಡೂ ಇಟ್ ಟುಗೆದರ್. ಎಲ್ಲ ಯಂಗ್ಸ್ಟರ್ಸ್ ಜೊತೆ ನಾವು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ನಾವು ಲೆಟ್ ಅಸ್ ಟೇಕ್ ದಿಸ್ ಲೆಟ್ ಅಸ್ ಟ್ರೈ ಟು ಎಂಗೇಜ್. ಸೊ ಎಂಗೇಜ್ಮೆಂಟ್ ನಾವು ಮಾಡಿಕೊಂಡು ಎಷ್ಟು ಪಾಸಿಬಲ್ ಅದು ನಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ಸ್ ನಮ್ಮ ಪರ್ಸನಲ್ ಇದ್ದರೆ ನಾವು ಎಂಗೇಜ್ ಮಾಡಿಕೊಂಡು ನಾವು ಆರ್ಕೆ ಸಾಹೇಬರ ಪರವಾಗಿ, ಆರ್ಕೆ ಸಾಹೇಬರ ವ್ಯಕ್ತಿತ್ವ ಪರವಾಗಿ ನಾವು ವಿನಮ್ರತೆಯಿಂದ ಎಲ್ಲರ ಹತ್ರ ಹೋಗಿ ಕೇಳ್ತೀವಿ. ಮತ್ತು ಅವರು ದೇವರು ಆಶೀರ್ವಾದ ಇರುತ್ತೆ ಮತ್ತು ಅವರು ಲೈಬ್ರರಿ ಆಗ್ತಾರೆ ಅಂದರೆ ನಾವು ಮತ್ತೊಂದು ನಮಗೆ ಒಂದು ಅವಕಾಶ ಕೊಟ್ಟಿದೆ. ಬಿಜೆಪಿ ಹಂಗಾಗತ್ತೆ ಅಲ್ಲಪ್ಪ ಹೀಗಾಗಿ ಖರೀದಿ ಹರಿದೈತಕ್ಕಂತ ಭಾವನಾ ಜನರ ಬಳಿ ಬರ್ತದೆ. ಅದಕ್ಕೆ ಜನರಿಗೆ ತಿಳಿಸ್ಬೇಕು. ಪ್ರತಿಯೊಬ್ಬರು ನಾವು ಕಾರ್ಯಕರ್ತರು ಪ್ರತಿಯೊಂದು ಮನೆ ಟಚ್ ಆಗಬೇಕು. ನಾವು ವೇದಿಕೆಗೆ ನಾವು ಕ್ಯಾಂಡಿಡೇಟ್ಗಳ ಹೋಗಿ ಕ್ಯಾಂಡಿಡೇಟ್ ಸಂಘಟನೆ ಇದ್ದು ಭಾಷಣ ಗೀಚಣ ಮಾಡೋಕ್ಕಿಂತ ಮುಂಚೆ ನನ್ನ ಅಭಿಪ್ರಾಯ ಪ್ರತಿಯೊಬ್ಬರು ನಾವು ವೋಟರ್ಸ್ ನಮ್ಮ ವರ್ಕರ್ ಎಲ್ಲೇ ಇರಲಿ ನಿಮ್ಮ ತನ್ನ ಮನ ಧನಲ್ಲಿ ಎಷ್ಟು ನಿಮ್ಗೆ ಸಹಾಯ ಆಗ್ತದ. ಸುತ್ತ 4 ಮನೆಗೆ ಈ ಲಗ್ನ ಮುಹೂರ್ತ ಹೋಗ್ತೇವೆ. ಲಗ್ನ ಮುಹೂರ್ತ ಹೋದ ಶುರು ಮಾಡಿದೆವು ನಾವು.
ಎಲ್ಲರಿಗೆ ಕೈ ಜೋಡಿಸೋದು ಎಲ್ಲರಿಗೂ ಮಾಡೋದು ಅದು ಎಲ್ಲರೂ ಅಂತ ಕರೆಕ್ಟಲ್ಲಿ ಕರೆ ಪಾಪ ಹೋದ್ಸಲ ಸಾಹೇಬ್ರಿಗೆ ಬಹಳ ಅನ್ಯಾಯ ಆಯ್ತು. ಅವ್ರು ಮಾಡಿದ ಕೆಲಸಗಳ ಬಗ್ಗೆ ಈಗ ನಮ್ಗೆ ಅರಿವಾಗ್ಯದ, ನಾವು ಭಾಳ ಪಶ್ಚಾತ್ತಾಪ ಆಗ್ಯದ. ಸುಳ್ಳು ಹೇಳ್ತಾವಲ್ರಿ ಬಿಜೆಪಿ ಹಾಗದ ಹೀಗದ ಏನಾದ್ರು ಸುಳ್ಳು ಟಿವಿ ಅವರು ಇವರು ಅವ್ರ ಉದ್ಯೋಗ ಅದ ಅವ್ರದ್ದು ಟಿವಿ ಅವ್ರದ್ದು ಮತ್ತೆ ಲೀಡರ್ಗಳದ್ದು ಬರೀ ಏನದ ಬಿಜೆಪಿ ಅನ್ನೋದು. ನಮ್ಮ ಕಾರ್ಯಕರ್ತರು ನೀವು ಎಲ್ಲೆಲ್ಲಿ 4 ಮನೆಗೆ ಹೋದ್ರು 4 ಮನೆಗೆ ಫೇಲ್ ಆಗಂಗಿಲ್ಲ ಅಂತ ಯಶಸ್ಸು ನಮಗೆ ಇವತ್ತು ಹೊರತಿದೆ. ನೀನು ನೋಡ್ರಿ, ನಿನ್ನ ಪಟ್ನಾ ಸರ್ಕಾರಕ್ಕೆ ಹೋಗಿದ್ದೆವು. ಪಟ್ನಾ ಸರ್ಕಾರದಲ್ಲಿ ಅಂತ ಕೂತ್ಕೊಳ್ಳೋದು 20 ಗಂಟೆ ಹೇಳಿದರು. ಯಾಕಂದ್ರೆ ಅಲ್ಲಪ್ರಭು ಆಗದ ಏನದ ಜನರ ಪ್ರೇಮ ಗಳಿಸಿದ್ದಾರೆ. ಉಳಿದಿದ್ದು ಅನ್ನೋದ ಖರ್ಗೆ ಸಾಹೇಬ್ರ ಮೇಲೆ ಆ ಜನರದ ಬಹಳ ಹಂಬಲ್ ಆಗಿದೆ. ಇವತ್ತು ಯಾರಲ್ಲಿ ಹೈಯೆಸ್ಟ್ ಅಂತಂದ್ರೆ ಮುರುಗಿ ಅವರು, ಅಲ್ಲಪ್ರಭು ಅವರು, ನಮ್ಮ ಗೋನಾಯಕ್ ಅವರು ಒಂದು 8 ಮಂದಿ ನಾವು ಪ್ರಯತ್ನ ಮಾಡ್ತಿರ್ಬೇಕಂದ್ರೆ 28 ಹಳ್ಳಿನೂ ಒಂದಾಗಂತ ಪುಸ್ತಕ ಇವತ್ತು ಕಾಣತಕ್ಕಂಥದ್ದು. ಅದಕ್ಕೆ ದಯಮಾಡಿ ನಾವೆಲ್ಲರೂ ಇದೆಲ್ಲ ಬಿಟ್ಟು ಇನ್ನ 4-6 ದಿನ ನಾವು ನಮ್ಮ ಏರಿಯಾದಾಗ ನಮ್ಮ ಮನೆಗೆ ನಾವು ಹೋಗಿ ಎಲ್ಲರಿಗೆ ಕೈ ಜೋಡಿಸಿದ್ರೆ ಪ್ರಚಂಡ ಬಹುಮತದಿಂದ ಇವತ್ತು ನಮ್ಮ ಕರ್ನಾಟಕ ಸ್ಟೇಟದಲ್ಲಿ ಒಂದು ಹೆಚ್ಚಿನ ಮತಗಳು ಬಂದ್ರೆ ಇವತ್ತು ನಮ್ಮ ನಾಯಕರಿಗೆ ಶಾಂತಿ ಸಿಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅದ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಏನದ ಮುಂದಾಳತ್ವ ವಹಿಸಿ ಎಲ್ಲರಿಗೆ ಭೇಟಿಯಾಗಿ ತಿಳಿಸಬೇಕಂತ ಕಳ್ಕೊಳ್ಳಿ ಮಾತು ಮುಗಿಸ್ತೀನಿ. ದಯಮಾಡಿ ಯಾಕಂದ್ರೆ ಸಾಹೇಬರಿಗೆಲ್ಲ ಬಹಳ ಕಾರ್ಯಕ್ರಮ ಅವ್ರಿಗೆ ನಾವು ಟೈಮ್ ಕೊಡಬೇಕು. ಈ ಹಳೆ ಕ್ಯಾಂಡಿಡೇಟ್ಗಳಿಗೆ ನಾವು ಹೆಚ್ಚಿನ ಸಮಯ ಮುಂದುವರಿ ಅಂತಂದ್ರೆ ಅವ್ರಿಗೆ ಮತ್ತೆ 4 ಮನೆ ಭೇಟಿ ಅವಕಾಶ ಇರ್ತದೆ. ಅಂತ ಅವಕಾಶವನ್ನು ಎಲ್ಲರೂ ಮಾಡಿಕೊಡ್ಬೇಕು ಮಾತು ಮುಗಿಸ್ತೀನಿ. ಲೋಕಸಭಾ ಚುನಾವಣೆಯ ಮೀಸಲಿಂದುವಾಗಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ನಮ್ಮ ಆತ್ಮೀಯರಾಗಿರುವಂತಹ ರಾಧಾಕೃಷ್ಣ ಸಾಹೇಬ್ರೆ ಮತ್ತು ಆಸ್ಕಂದಿದ್ದೀವಿ ಮತ್ತು ನಮ್ಮ ಎಲ್ಲ ಗುಲ್ಬರ್ಗ ನಾರ್ತ್ ಆಗಿರಲಿ ಸೌತ್ ಆಗಿರಲಿ ನಮ್ಮ ಕಾಂಗ್ರೆಸ್ ಪಕ್ಷ ಜಯಗಳಿಸಿದೆ. ಈಗಾಗಲೇ ನಮ್ಮ ಅಜಯ್ ಸಿಂಗ್ ಸಾಹೇಬರಾಗಿರಲಿ, ಶರಣ್ ಪ್ರಕಾಶ್ ಸಾಹೇಬರಾಗಿರಲಿ ನಾವು 100% ಗೆದ್ದಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿಯಾಗಿದೆ. ಯಾಕಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಾವು ಬಹಳ ಜನ ಮತ ಹಾಕ್ಲಿಕ್ಕೆ ಹೋಗೋದಿಲ್ಲ. ನಾವು ಇದು ಬಹಳ ಇಂಪಾರ್ಟೆಂಟ್ ಇದೆ ಇವತ್ತು. ಯಾಕಂದ್ರೆ ತಮಗೆ ಗೊತ್ತಿದೆ ರಾಧಾಕೃಷ್ಣ ಸಾಹೇಬರು ಎಂತ ವ್ಯಕ್ತಿ ಅಂತ. ಇವತ್ತು ಏನು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿದೆ, ಅವರು ಎಲೆಮರೆಕಾಯಿ ಅಂತೆ ಹಿಂದೆ ಇದ್ದು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸಿದ್ದಾರೆ. ಇಂಥ ಒಂದು ವ್ಯಕ್ತಿಗೆ ನಾವು ಲೋಕಸಭೆ ಕಳಿಸಲಿಲ್ಲ ಅಂದ್ರೆ ಇದು ನಮ್ದು ದೊಡ್ಡ ತಪ್ಪಾಗತ್ತೆ. ಅದಕ್ಕೆ ಸಾಹೇಬರು ಹೇಳಿದ್ರು ಇವತ್ತು ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಇರ್ತೀವಿ, ಎಲ್ಲಿ ಕೂಡ್ತೀವಿ, ನಾವು ಇನ್ನೂ ಕೇವಲ ಒಂದು 8 ದಿನ ಮಾತ್ರ ಇದೆ. ನಮ್ದು ಯಾವುದೇ ಕೆಲಸ ಇರಲಿ ಅವ್ರು ಎದುರು ನಿಂತು ನಾವು ಕೆಲಸ ಮಾಡ್ಬೇಕಂತಿಲ್ಲ. ನಾವು ಎಲ್ಲೇ ಇದ್ರೂ ಕೂಡ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಜಯಗಳಿಸಿ ಇವತ್ತು ನಾವು ಲೋಕಸಭಾ ಕಳಿಸಿದ್ರೆ ನಮ್ಮ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಪ್ರೈಮ್ ಮಿನಿಸ್ಟರ್ ಆಗುವಂತ ಒಂದು ಸಂದರ್ಭ ಬಂದಿದೆ. ಈಗ ಅದನ್ನ ನಾವು ಕಳ್ಕೊಂಡ್ರೆ ಮತ್ತೆ ಲಾಸ್ಟ್ ಟೈಮ್ ಅಂದಂಗೆ ಅನ್ಬೇಕಾಗ್ತದೆ, ಸಾಹೇಬ್ರೆಲ್ಲ ಕೆಲಸ ಮಾಡ್ಯಾರಪ್ಪ, ನಾವು ದೊಡ್ಡ ತಪ್ಪು ಮಾಡಿವಿ ಅಂತ ಹೇಳಿ. ಆ ತಪ್ಪು ಇನ್ನೊಮ್ಮೆ ಆಗ್ಲಿಕ್ಕೆ ನಾವು ಎಲ್ಲರೂ ಇಲ್ಲಿ ಏನ್ ಕೂತಿದ್ದೀವಿ ಎಲ್ಲರೂ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ನಾವು ಎಲ್ಲಾ ಪಕ್ಷದ ರಾಜಕೀಯ ನೋಡಿದ್ದೀವಿ. ಇವತ್ತು ಏನಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಲಿ, ರಾಧಾಕೃಷ್ಣ ಪ್ರಿಯಕರ್ ಅವ್ರದ್ದು ಫ್ಯಾಮಿಲಿ ಹೆಂಗಿದೆ ಅಂದ್ರೆ ಎಲ್ಲರನ್ನೂ ಒಂದು ಕೂಡಿ ತಗೊಂಡೋಗುವಂತ ಒಂದು ಸ್ವಭಾವದ ಒಂದು ಫ್ಯಾಮಿಲಿ ಇದೆ. ಅದಕ್ಕೆ ಇವತ್ತು ನಮ್ಮ ಎಲ್ಲರದ್ದು ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಿ ಇವತ್ತು ನಾವೊಂದು ಪ್ರಚಂಡ ಬಹುಮತದಿಂದ ನಾವು ರಾಧಾಕೃಷ್ಣ ಸಾಹೇಬರಿಗೆ ಲೋಕಸಭೆಗೆ ಕಳಿಸೋಣ ಅಂತ ತಮ್ಮೆಲ್ಲರಿಗೆ ಒಂದು ಕಳಕಳಿ ವಿನಂತಿ ಮಾಡಿ ಒಂದು ನನ್ನ ಲೋಕಸಭಾ ಚುನಾವಣೆ ಪ್ರಚಾರಾರ್ಥದಲ್ಲಿ ಉಪಪ್ರಾಟಕ ಆಗಿಸಿದಂಥ ನಮ್ಮ ಪಕ್ಷದ ಅಭ್ಯರ್ಥಿ ಸ್ಥಳೀಯ ಶಾಸಕರಾದ ಮತ್ತೊಂದು ಕಳೆದ ಸಲ ಮಾಡಿದ ತಪ್ಪನ್ನ ಈ ಸಲ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ಬಡಾವಣೆಗೆ ನಮ್ಮ ಅಭ್ಯರ್ಥಿಗಳು ಪಕ್ಷದ ಮುಖಂಡರು ಬರ್ತಾ ಇದ್ದಾರೆ. ಕೂಮಾಪುರಗಳು ಕಲಬುರಗಿಯಲ್ಲಿ ಒಂದು ಪ್ರತಿಷ್ಠಿತ ಬಡಾವಣೆ, ವಿದ್ಯಾವಂತರು, ಬುದ್ಧಿವಂತರು, ವ್ಯವಹಾರಸ್ಥರು ಪ್ರತಿಯೊಂದನ್ನ ಲೆಕ್ಕಾಚಾರ ಹಾಕಿ ಯಾವುದೇ ಒಂದು ಗಾಳಿ, ಯಾವುದೇ ಒಂದು ಪ್ರಚಾರ ಅಪಪ್ರಚಾರಕ್ಕೆ ಬೆಲೆ ಕೊಡದೆ ತಮ್ಮದೇ ವಿಚಾರ ಮಾಡಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಸದಾ ಮುಂದಿದೆ. ಈಗಾಗಲೇ ಬಿಜೆಪಿ ಸರ್ಕಾರದಲ್ಲೇ ಬಿಜೆಪಿಯ ಬಹಳ ಪ್ರಬಲ ಗಾಳಿಯಲ್ಲೇ ಈಗ
ಇಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರು ಚುನಾಯಿಸಿದ್ದೀರಿ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ತತ್ವ, ನಮ್ಮ ರಾಧಾಕೃಷ್ಣ ಸಾಹೇಬರ ಸ್ವಭಾವ, ಅವರು ಎಲ್ಲರಲ್ಲಿ ಬರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ತಾವೇನು ಕಳೆದ ಚುನಾವಣೆಯಲ್ಲಿ ನಮ್ಮ ಕಾರ್ಪೊರೇಟರ್ಗೆ ಯಾಕೆ ನಿಲ್ಲಿಸಿದ್ದೀರಿ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಚುನಾವಣೆಯನ್ನು ಕೂಡ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡಬೇಕು ಅಂತ ಕೇಳಿ ನಾನು ಮಾತು ಮುಗಿಸ್ತೇನೆ ಇದ್ದೇನೆ. ಮತ್ತು ಆತ್ಮೀಯ ನಾಯಕರಾದ RK ಸಾಹೇಬರಿಗೆ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿ ತರಬೇಕೆಂದು ಎಲ್ಲರೂ ತಮ್ಮ ಶತ ಪ್ರಯತ್ನ ಮಾಡಿ ಅವರನ್ನು ಗೆಲ್ಲಿಸಲು ಪ್ರಯತ್ನ ಮಾಡಬೇಕು. ನಾವು RK ಸಾಹೇಬರ ಸ್ವಭಾವ ಹೀಗಿದೆ. ಅವರು ಮಕ್ಕಳ ಸ್ವಭಾವ ಇದ್ದಂಗೆ ಎಲ್ಲದರಿಗೂ ಚೆನ್ನಾಗಿದ್ದಾರೆ. ಯಾವುದೇ ಕೆಲಸ ಅವ್ರ ಬಳಿ ತಗೊಂಡಿದ್ರೆ ಅವರು ಸರಳವಾಗಿ ಮಾಡ್ತಿದ್ದಾರೆ. ಅದಕ್ಕೆ ಅಂಥವ್ರು ವ್ಯಕ್ತಿ ಸಿಗಂಗಿಲ್ಲ ನಮ್ಗೆ. ಈ ಲಾಸ್ಟ್ ಟೈಮ್ ಬಂದವರು ಏನಂತಾರ ಬಹಳಷ್ಟು ನಾವು ಮಲ್ಲಿಕಾರ್ಜುನ ಖರ್ಗೆ ಅವರು ಗೊತ್ತಿದ್ದು ಬಹಳಷ್ಟು ದುಃಖವಾಗಿದೆ. ಎಂಥ ಒಳ್ಳೆಯ ಕ್ಯಾಂಡಿಡೇಟ್ ಅವರು ಏನು ನಮ್ಮ ಗುರುವಾಗ ಡೆವಲಪ್ಮೆಂಟ್ ಮಾಡಿದ್ರೆ ES ಹಾಸ್ಪಿಟಲ್ ಆಯಿತು, ರೈಲ್ವೆ ಸ್ಟೇಷನ್ ಆಯಿತು, ಬಹಳಷ್ಟು ಡೆವಲಪ್ಮೆಂಟ್ ಮಾಡಿ ಅಂಥ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಮತ್ತೊಮ್ಮೆ ಮಾಡಬಾರದು. ನಾವೆಲ್ಲರೂ ಬಹಳ ಪ್ರಯತ್ನ ಮಾಡಿ RK ಸಾಹೇಬರನ್ನು ಗೆಲ್ಲಿಸಲು ಪ್ರಯತ್ನವನ್ನು ತೀರಿಸಬೇಕೆಂದು ನಿರ್ಮಾಣ ಮಾಡೋಣ. ಇವತ್ತಿನ ದಿವಸ ನಾವೆಲ್ಲರೂ ಎಷ್ಟೇ ಆಗಲಿ ಲೀಡ್ ಭಯಂಕರ ಕೊಡಬೇಕಂತ ಬಹಳಷ್ಟು ಲೀಡ್ ಕೊಟ್ಟು ಅವ್ರಿಗೆ ಆರಿಸ್ತರಬೇಕಾಗಿ ನಾವೆಲ್ಲರೂ ಇವತ್ತಿನ ದಿವಸ ಶ್ರಮ ಪಟ್ಟು ಡಿಸೈಡ್ ಮಾಡಿ ಕೆಸಿಂದ ಅವ್ರಿಗೆ ಆರಿಸಲು ಕೋಶಿಶ್ ಮಾಡೋಣ. ನಿಮ್ಮ ಏರಿಯಾದಲ್ಲ ಆಯಿತು, ನಿಮ್ಮ ರಿಲೇಟಿವ್ಸ್ ಆಯಿತು, ನಿಮ್ಮ ಫ್ರೆಂಡ್ಸ್ ಆಯಿತು, ಎಲ್ಲರಿಗೆ ಅವ್ರಿಗೆ RK ಸಾಹೇಬರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಮತ್ತು ಅವತ್ತಿನ ದಿವಸ ಮತ್ತೆ ಚಲಾಯಿಸಲು ಪ್ರಯತ್ನ ಮಾಡಿ ಎಲ್ಲರಿಗೂ ಅವರ ಅಭಿವೃದ್ಧಿ ಆಗಲಂತಂದು ನಾನು ಹಾರೈಸುತ್ತೇನೆ. ಮತ್ತೊಮ್ಮೆ RK ಸಾಹೇಬರಿಗೆ ಜಯವಾಗಲೆಂದು ಹಾರೈಸುತ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಬೇರೆ ವ್ಯಕ್ತಿಗಳೇ, ನಿವಾಸಿಗಳೇ, ನಮಸ್ಕಾರ. ಬಂದಿದ್ದೀವಿ. ನಮಗೆಲ್ಲ ಮೊದಲನೇದಾಗಿ ನಾವು ಎಲ್ಲರೂ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಇದೆಲ್ಲ ಅವರೇ ಮಾಡಿದ್ದಾರೆ. ಇದೆಲ್ಲ ಭೇಟಿ ಮಾಡಿ ಮತ್ತೆ ಕೆಳಗೆ ಆಪರೇಷನ್ ಮಾಡಿಕೊಟ್ಟಿದ್ದಾರೆ ನಮಗೆ. ಈಗ ತಾವೆಲ್ಲರೂ ನಮ್ಮ ಮಾತಾಡೋದ್ರಲ್ಲೇ ಮಾತಾಡಿದ್ದೀವಿ, ನಮ್ಮಲ್ಲಿ ಒಳ್ಳೆ ಮಾತಾಡಿದ್ದಾರೆ ಎಲ್ಲರೂ. ಇದು ಚುನಾವಣೆ ಬಹಳ ಮುಖ್ಯವಾದ ಚುನಾವಣೆ. ಈಗ ಮತ್ತೆ ಯಾಕೆ ಹಾಕ್ಬೇಕಂತ ಯೋಚನೆ ಮಾಡ್ಕೊಂತ ಜನ ಎಲ್ಲರೂ ಎಷ್ಟು ಕಡೆ ಕಾಂಗ್ರೆಸ್ ಇದ್ದಾರೆ, ಪ್ರೊಫೆಷನಲ್ಸ್ ಇದ್ದಾರೆ, ಬಿಸ್ನೆಸ್ ಪೀಪಲ್ ಇದ್ದಾರೆ. ಇದೇನು ಯಾರು ಅನ್ಎಜುಕೇಟೆಡ್ ಯಾರು ಇಲ್ಲ. ಇಲ್ಲಿ ತಿಳಿದು ಮತ ಹಾಕುವಂಥವ್ರು ಇದ್ದೀರಿ, ಯೋಚನೆ ಮಾಡಿ ಮತ ಹಾಕುವಂಥವ್ರು ಇದ್ದೀರಿ. ನಾವು ಯಾರು ಇವತ್ತೇನೆ ಓಟ್ ಹಾಕಲ್ಲ. ನೀವು ಭಾಷಣ ಮಾಡ್ತೀನಿ ಓಟ್ ಹಾಕೋದು ಜನ ಎಲ್ಲ ಈಗ ಬಂದವರು. ಅದಕ್ಕೆ ನಾವು ಇದು ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಓಟ್ ಹಾಕೋದು ಏನಾಗುತ್ತೆ, ಇನ್ನೊಂದು ಪಕ್ಷದಾದ್ರು ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಿ ಮತ ಹಾಕಬೇಕು. ನಾವು ಹೇಳ್ತೀವಿ ಎಲ್ಲ ಪಕ್ಷದಲ್ಲೂ ಮತ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಅದರಲ್ಲಿ ನಿಧಿ ಇಲ್ಲ. ಸೊ ಈಗ ನಮ್ಮ ಗುಲ್ಬರ್ಗ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಹೇಳಿದ್ರು. ಅಭಿವೃದ್ಧಿ ಮತ್ತೇನಾಗಿದೆ, ಎಲ್ಲರೂ ಗೊತ್ತಿರೋ ವಿಷಯ. ಅದ್ರ ಬಗ್ಗೆ ನಾವು ಹೇಳೋದೇನು ಅಗತ್ಯ ಇಲ್ಲ. ಈಗ ನಮ್ಮಲ್ಲೆಲ್ಲ ಅದೇ ಹೇಳ್ತಾರೆ, ಒಳ್ಳೆಯದಲ್ಲ ಗೊತ್ತಿರೋ ವಿಷಯನೇ ಇದೆ. ನಾವು ಹೇಳೋದು ಬೇರೆ ಪಕ್ಷದ ಬಗ್ಗೆ ಮಾತಾಡೋದು ನೆಸಸರಿ ಇಲ್ಲ. ನಾವೆಲ್ಲರೂ ಹೇಳಿದ್ರೆ ಈಗ ನಮ್ಮ ಕಲ್ಬುರ್ಗಿ ಅಭಿವೃದ್ಧಿ ಆಗಬೇಕು, ನಮ್ಮ ಎಲ್ಲದರಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಕಾಂಗ್ರೆಸ್ ಪಕ್ಷ ನನ್ನನ್ನು ಗೆಲ್ಲಿಸಬೇಕಂದ್ರೆ ನಮ್ಮ ಕಲ್ಬುರ್ಗಿ ಇನ್ನೊಂದು ಚುನಾವಣೆ ಯಾಕೆ ಮುಖ್ಯವಾಗಿದೆ ಅಂದರೆ ನಮ್ಮ ತುಳುವಿ ದೇಶದ ಗಮನ ಸೆಳೆದಿದೆ. ನಮ್ಮಲ್ಲಿ ಕರ್ನಾಟಕ ಎಂಟೈರ್ ಇಂಡಿಯಾ ಯಾಕಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕೀಗ. ಪಕ್ಷಕ್ಕೆ ಓಟ್ ಹಾಕಬೇಕು. ಮತ್ತೆ ನೀವೆಲ್ಲರೂ ಓಟ್ ಹಾಕಲು ಭಾಷಣ ಮಾಡಿ ನಾವು ಕಳಿಸಿದ್ರೆ ಕಲಬುರಗಿಯ ಧ್ವನಿಯಾಗಿ ನಾವು ಪಾರ್ಲಿಮೆಂಟ್ ಕೆಲಸ ಮಾಡ್ತೇವೆ ಅಂತ ಮಾತಾಡ್ತೀವಿ. ನಾವೆಲ್ಲರೂ ಅತ್ಯಂತ ಪ್ರಜೆನ ನಾವು ಗೆಲ್ಲಿಸಿ ನಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮ ಕಳಕಳಿಯಾಗಿ ವಿನಂತಿ ಮಾಡ್ತೀವಿ. ನಾವೆಲ್ಲರೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷ ಸನ್ಮಾನ್ಯರಾದ ಖ್ಯಾತ ಉದ್ಯಮಿಯಾದಂಥ ಬಸವರಾಜ ಬಿಮ್ಮಳ್ಳಿ ಅವರೇ
ಸಾಹೇಬ್ ಭಾಳ ಬೇಕಾದ್ರು ಹೆಚ್ಚಿಗೆ ಹೊರಗೆ ಬರೋದೇ ಅಲ್ಲ ಅವರು ಅತ್ಯಂತ ಪ್ರತಿಷ್ಠಿತ ಗುಲ್ಬರ್ಗದ ನಗರದ ಭಾಗಿಯಾಗಿದೆ. ಭವಿಷ್ಯ ನೀವೆಲ್ಲವೂ ಮನಸ್ಸು ಮಾಡಿದ್ರ ಕಲಬುರಗಿ ಇತಿಹಾಸ ಬದಲಾವಣೆ ಆದ ಭಾರಿ ಅಂತ. ಯಾಕಂದ್ರೆ ನೀವು ಬಹಳ ಪ್ರತಿಷ್ಠಿತ ವ್ಯಕ್ತಿ, ಎಕಡೆ ನೋಡಿದ್ರೆ ಯಾರಿಗೆ ನೋಡ್ಬೇಕು ಯಾರಿಗೆ ನೋಡ್ಬೇಕು. ಇವತ್ತಿಂದ ಇಂಥ ಮಂದಿಗೆ ನೋಡಿಲ್ಲ ಗುಲ್ಬರ್ಗದಲ್ಲಿ ಒಂದೇ ಕಡೆ ಸೇರಿ. ಯಾಕಂದ್ರೆ ಬಹಳಷ್ಟು ಸಲ ಬಿಸಿಲಲ್ಲಿ ಹೊರಗೆ ಬರೋದಲ್ಲ, ಎಸಿನಲ್ಲಿ ಹೊರಗೆ ಬರೋದಲ್ಲ. ನಾರಾಯಣರಾವ್ ಕಾಳೆ ಒಂದ್ಸಲ ನಾವು ಹೇಳಿದ್ರು, ನೋಡ್ತೀವಪ್ಪ ನನಗೆ ಎಷ್ಟು ಹೇಳ್ಬೇಕೋ ಅವಾಗ ಹೇಳ್ಕೊಂಡು, ಯಾವಾಗ ಮಾಡ್ಕೋಬೇಕೋ ಅವಾಗ ಮಾಡ್ಕೊಳ್ತೀವಿ. ಆ ಟೈಮ್ನಾಗ ಯಾವ್ದಾರ 2 ಕೋಟಿ ರೂಪಾಯಿ ಅವ್ರನ್ನ ನೋಡಿ ಹೋಗಂದ್ರೆ ಇಲ್ಲ ನಾನು ನಿದ್ದೆ ಮಾಡಕತ್ತೀನಿ, ನಾನು ನಿದ್ದೆ ಇದ್ದಿಲ್ಲ ಚೆನ್ನಾಗಿ ತರ್ತೀನಿ, ನಿದ್ದೆ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳ್ತೀನಿ. ಆಗಿನ ಕಾಲಕ್ಕೆ ಮಾದೇವಪ್ಪ ನಾನು ನಾರಾಯಣರಾವ್ ಕಾಳಿನೇ ಅಂತಿದ್ರು. ನಾವೆಲ್ಲ ಬಹಳ ಪ್ರತಿಷ್ಠಿತ ಮಂದಿ. ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಿದ್ರೆ ಬಹಳ ದೊಡ್ಡ ತ್ಯಾಗ ಅಂತ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಸರ್ ನೀವೆಲ್ಲ ಮನಸ್ಸು ಮಾಡಬೇಕು. ಚುನಾವಣೆ ಸಮಯ ಬಂದಿದೆ. ನೀವೆಲ್ಲ ನ್ಯಾಯ ನೀತಿ ಧರ್ಮದ ಮೇಲೆ ಅಭಿವೃದ್ಧಿ ಕೆಲಸದ ಬಗ್ಗೆ ಚಿಂತೆ ಮಾಡೋದು. ವಿಕ್ರಮ್ ಸಿದ್ದಾರೆಡ್ಡಿ ನಾವು ಆಸ್ಪತ್ರೆಗೆ ಹೋದ್ರು ನಮಗ ನೋಡಿ ಮಾಡಿ ಕ್ಯಾಬಿನೆಟ್ ಸ್ವತಃ ಅವನೇ ಖರೀದಿ ಮಾಡಿ ಕಳಿಸ್ತಾರೆ. ಕ್ಯಾಬಿನೆಟ್ ತಗೊಂಡ್ಬರ್ತಾರೆ ಅಂತ ಒಂದು ಆಸ್ಪತ್ರೆ ಮಾಲಕರು ಧರ್ಮದ ಕೆಲಸಗಳು ಮಾಡ್ತಾ ಇದ್ದೇವೆ. ಒಂದೊಂದ್ಸಲ ನಮ್ಮ ಕಾಮರೆಡ್ಡಿ ಬಲ್ಲಿ ನಾವು 1 ಲಕ್ಷ ಬಿಲ್ ಆಗಿತ್ತಂದ್ರೆ ಕಮ್ಮಿ ಮಾಡಿ ನಾವು ಯಾವ ಗರೀಬ್ ಮಂದಿ ಹೇಳಿದ್ರೆ ಒಂದು 5 ಲಕ್ಷ ಕಮ್ಮಿ ಮಾಡ್ತಾನೆ. ಅವ್ ಹಾಗೆ ಮಾಡಲ್ಲ. ವಿಕ್ರಮ್ ಧರ್ಮದ ಕಲಿಸಿ ಪಾಪ ಆ ಕಾಲ ಸುಮ್ಮನೆ ಕೋಟಿ ಗಂಟೆ ಹಾಳು ಮಾಡ್ಕೊಂಡು ಕೂತೀವಿ. ಬರೀ ಗರೀಬರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಕಾರ ದೊಡ್ಡವ್ರ ಮನಸ್ಸು ಕರಗಲ್ಲ. ಅದು ಹೋಗ್ಬೇಕಿದೆ. ನಾವು ಓವರಾಲ್ ಹೇಳ್ತೀವಿ, ಇವೆಲ್ಲ ಹೇಳಕ್ ಹೋಗಲ್ಲ. ಇಲ್ಲಿ ಏನು ಸೇರಿವಿ ಪ್ರಾಮಾಣಿಕವಾಗಿ ನೀವೆಲ್ಲರೂ ವೋಟ್ ಆಗಿಲ್ಲ ಅಂತಂದ್ರೆ ರಾಧಾಕೃಷ್ಣ ಸಾಹೇಬರು ಗುಲ್ಬರ್ಗನೇ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಇತಿಹಾಸ ಸೃಷ್ಟಿ ಆಗ್ತಕ್ಕಂಥ ನೀರು ಅಂತ ಪ್ರತಿಷ್ಠಿತ ವ್ಯಕ್ತಿಗಳಿದ್ದೇವೆ. 1000 ಕೋಟಿ ಒಡೆಯರು ಇದ್ದಿದ್ರಾಗ ಬಂಗಾರ ಮುತ್ತು ಬೆಳ್ಳಿ ರತ್ನ ಎಲ್ಲ ಇಬ್ಬರೇ ಇದ್ದೀರಿ. ಇವೆಲ್ಲ ಬಹಳ ಮಂದಿ ನಿಮ್ಗೆ ಯಾವಾಗ ಕಡಿಮೆ ಇಲ್ಲ. ಅವತ್ತಷ್ಟೇ ಮುಂಜಾನೆ ಜಲ್ದಿ ಎದ್ದು ಸ್ನಾನ ಮಾಡಿ ವೋಟ್ ಹಾಕೋ ಬರ್ಬೇಕಷ್ಟೇ. ಆ ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಈರು ಚುನಾವಣೆ ಭಾರತ ದೇಶದಾಗ ನೋಡ್ತಾ ಇದ್ದಾರೆ. ನಮ್ಮ ಗುಲ್ಬರ್ಗ ಚುನಾವಣೆ ಹ್ಯಾಂಗ ಆಗ್ತದೆ. ಮಲ್ಲಿಕಾರ್ಜುನ ಖರ್ಗೆ ಸಾಗುದಂತ ಈ ಸ್ಥಳ ನೋಡ್ರಿ. ಆ ಮೋದಿ ಒಂದ್ಸಲ ಬಂದು ಚಾಲನೆ ಪಟ್ಟು ಹೋದಿದ್ವಿ. ಪುನಃ ಬರ್ತಾ ಇದ್ದ ನಾವು ಇಲ್ಲೇ ಹಾರ್ಟ್ ಮಾಡಕತ್ತಂತ ಬಂದು ಅಂದ್ರೆ ನಾವು ಸೋಲ್ತೇವೆ ಭಯದಿಂದ. ನಾವು ಕೂಡ ಕೋಲಿ ಸಮಾಜದವ್ರು ನೀನು ಸಮಾವೇಶ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಸುಮಾರು 1 ಲಕ್ಷ ಜನರಿಗೆ ಸೇರಿಸಿ ಗುಲ್ಬರ್ಗದಲ್ಲಿ ಎರ್ಗಿ ಗ್ರೌಂಡ್ದಲ್ಲಿ ನಾವು ಜನರಿಗೆ ಒಂದೇ ಕಡೆ ಸೇರಿಸಿ ಸಮಾವೇಶ ಮಾಡಿ ರಾಧಾಕೃಷ್ಣ ಸಾಹೇಬ್ ಬೆಂಬಲ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ನಮ್ಮ ಹಾಗೆ ಇನ್ನಿತರ ಬೇರೆ ಬೇರೆ ಸಮಾಜದವರು ಕೂಡ ಒಗ್ಗಟ್ಟಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮಾರ್ಗದರ್ಶಕರಾದವರೇ ಇವಾಗ ಬಂದು ಸೇರಿದ್ದೀವಿ. ಬಹುಶಃ ನಿಲ್ಕಂಡು ಬಹಳ ಒಳ್ಳೆಯ ಕೆಲಸಗಳು ಮಾಡಿದ್ವಿ. ಇವ್ರಿಗೆಲ್ಲ ಒಂದು ಈ ಜಲ್ದಿ ಬಂದು ಕೂಡ್ಬೇಕಾದ್ರೆ ದೊಡ್ಡ ಕಷ್ಟ. ಅದು ರಾಧಾಕೃಷ್ಣ ಅವ್ರ ಬೆಂಬಲಿಂದ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯದಿಂದ ಎಲ್ಲರೂ ಬಂದ. ಇನ್ನು ಬರ ಮಂದಿ ಅಲ್ಲಿ ಅವ್ರ ಮನಸ್ಸೇ ಹಂಗೆ ಅದ. ನಾ ಎಲ್ಲ ಕಡೆ ಹೇಳ್ತೀನಿ, ರಾಧಾಕೃಷ್ಣ ಸಾಹೇಬ್ ದೇವರಂತ ಮನುಷ್ಯ. ಅವ್ರು ಯಾರಿಗೆ ಕೆಟ್ಟದ್ದು ಮಾಡ್ದವಲ್ಲ, ಯಾರ ಬಗ್ಗೆ ಅಪಸ್ವರ ಎತ್ತಲವಲ್ಲ. ಅವ್ರ ಕೈ ಮೇಲೆ ಎಷ್ಟೋ ಮಂದಿ IAS IPS ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ಮಾಡ್ಯಾರ. ನಾನು ಕೂಡ ಒಬ್ಬ ಸ್ಪರ್ಧೆ ಮಾಡ್ಬೇಕಾದ್ರೆ 37 ಕೋಟಿಗಳೇ ಖರ್ಚು ಬರ್ತದೆ ವಿಧಾನ ಪರಿಷತ್. 10 ರೂಪಾಯಿ ಇಲ್ಲ ಅಂದಾಗ ಆ ಕಮಿಟಿಯವರು ಹಿಂದುಳಿದ ಜಾತಿಯವ್ರಿಗೆ ಸೇರಲಿ ಅಂತ ಹೇಳಿ ನನಗೆ ಅವಕಾಶ ಮಾಡಿ 2 ಸಲ ಅವಕಾಶ ಮಾಡಿಕೊಟ್ರು. ಇದ್ರ ನಾ ಎಲ್ಲಿ ವಿಧಾನ ಪರಿಷತ್ ಸೇರೋದು ಅಂತ ಹೇಳ್ತೀನಿ. ಈಗ ಕಾಲಕ್ಕೆ ಎಲ್ಲಿ ಸೇರೋದು ಎಲ್ಲಿ ಖರ್ಚು ಮಾಡೋದು ಅಂತ ಪ್ರಾಮಾಣಿಕವಾದ ಕೆಲಸ ಮಾಡಿದಾಗ ನೀವೆಲ್ಲರೂ ಸಹಕಾರ ಮಾಡಬೇಕು. ಗುಲ್ಬರ್ಗದಲ್ಲಿ ನೀವೆಲ್ಲರೂ ಅಂದ್ರೆ ಗುಲ್ಬರ್ಗ ಇವತ್ತು ನೀವೇನು ಸೇರಿದ್ರಿ ಅತ್ಯಂತ ಪ್ರಮುಖರು ಸೇರಿದ್ದೀರಿ. ನೀವು ಎಲ್ಲರೂ ಕಲ್ತು ಮಾಡಿ ರಾಧಾಕೃಷ್ಣ ಸಾಹೇಬರಿಗೆ ಏನಪ್ಪ ನಾವು ಒಳ್ಳೇದು ಮಾಡಿದ್ರೆ ಜನ ಬೆಂಬಲ ಕೊಡ್ತಾರೆ ಅನ್ನೋ ಭಾವನೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾನೇ ಅಬ್ದುಲ್ ಕುಲ್ಲಾರು ಕೂಡ AICC ಅಧ್ಯಕ್ಷರು ಕೂಡ ಬಹಳ ನೋವಿನ ಮನಸ್ಸಿಂದ ಮಾತಾಡಿದ್ರು.
ಇಷ್ಟೆಲ್ಲ ಮಾಡಿದ್ರು ಜನ ಯಾಕೆ ಈ ಪ್ರಕಾರ ಮಾಡ್ತಾರಂತೆ? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮಾತಾಡಿದ್ರೆ ಹಿಂದೆ ಬುದ್ಧರು ಮಾತಾಡ್ದ, ಬಸವಣ್ಣ ಮಾತಾಡ್ದ, ಅಂಬೇಡ್ಕರ್ ಅವರು ಮಾತಾಡ್ದ. ಅವರು ಕೂಡ ಬಹಳ ಸರಳದಿಂದ ಈ ಸಮಾಜ ಕಟ್ಟಿ ಅವರು ಬಹಳಷ್ಟು ತೊಂದರೆ ಬಂದು ಅದೇ ಮಾದರಿಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮಾತಾಡಿದ್ರು. ದಯವಿಟ್ಟು ನೀವು ಹೇಳ್ತಕ್ಕಂಥ ಶಕ್ತಿ ನಮ್ಮಲ್ಲಿಲ್ಲ. ಬಹಳ ಎತ್ತರ ಬೆಳೆದವರಿದ್ದೀರಿ ನೀವೆಲ್ಲ. ಏನ್ರಿ ಸೇಜಿ ಸರ್ ಬಹಳ ಎತ್ತರ ಬೆಳೆದು ಬಂದಿರೋದು ಸರಳ ಇಲ್ಲ. ಹಂಗಾಗಿ ಕಾಣೋ ಆ ಕಡೆ ಸ್ವಲ್ಪ ಮಂದಿ ಕಾಣ್ತಾವ ನಮ್ಮ ಬೇರೆ ಮಂದಿ. ಅದಕ್ಕೆ ಕೈ ಮುಗಿತೀನಿ. ಬಹಳ ಒಳ್ಳೆಯ ಸಮಯದಾಗ ಬಂದಿದ್ದು, ಒಳ್ಳೆಯ ಅವಕಾಶ ಅದ. ಆ ಮಂತ್ರಕ್ಕೆ ಏನ್ ತಿಳಿಬೇಕಾಗ್ಯದ, ಆ ಮಂತ್ರಕ್ಕೆ ಸಾಮಾಜಿಕ ನ್ಯಾಯ ಕೊಡ್ಬೇಕಾಗ್ಯದ. ಅದು ನಾವೆಲ್ಲರೂ ನಿರ್ಣಯ ಮಾಡಿ ಒಂದು ರೆಸಲ್ಯೂಷನ್ ಮಾಡಿ ನೀವು ನಿಂತಿರ್ಬೇಕಂತ ಒತ್ತಾಯ ಮಾಡಿಲ್ಲ. ಅವ್ರು ಬೇಡಾಕ್ ಬಂದಿಲ್ಲ, ಅವ್ರು ಕೇಳಿದ್ರು ಗೊತ್ತಿಲ್ಲ. ಎಲ್ಲರೂ ಕೆಲಸ ಮಾಡ್ಕೊಂಡಿರೋ ನಮ್ಮಲ್ಲಿ ಅವ್ರು ಕೆರೆಮರಿಯ ಕಾಯಿಗೆ ಬಹಳಷ್ಟು ಕೆಲಸಗಳು ಮಾಡ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಮಾಡ್ಯಾರ. ನಾವು ಬೆಂಗಳೂರಲ್ಲಿ ಕುಂತಲ್ಲಿ ಕೆಲವು ಅಧಿಕಾರಿಗಳು ಹೋದಾಗ ಎಂತ ಅನ್ಯಾಯ ಮಾಡಿದ್ರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಸೋಲಿಸ್ತಿರಲ್ಲ ಅಂತ ಜನ ನಮ್ಗೆ ಬಹಳಷ್ಟು ಸಲ ಬೈದ್ರು, ಅಂದ್ರು, ಸೀಮಾರಿ ಹಾಕಿದ್ರು. ಇಲ್ಲ ಆಗ್ಯದ್ರಿ ತಪ್ಪಾಗ್ಯದ ಅಂತ ಹೇಳಿ ಅದು ಮೇಲ ಅದು ಇದ್ದಿದ್ದು ಹೇಳೋದು ಬೇಡ್ರಿ. ಈ ರಿಸಲ್ಟ್ ಏನದ, ಈ ರಿಸಲ್ಟ್ ಮೇಲೆ ಡಿಪೆಂಡ್ ಅದ. ಒಂದು ಉತ್ತಮವಂತ ರಿಸಲ್ಟ್ ಬರಾಕ ಹೆಚ್ಚಿನ ಜನ ಸೇರಿಸಿ ಭಾರಿ ನೀರು ತಂದಿರಪ್ಪ ಅಂತಂದ್ರೆ ಹಿಂದಿದ್ದೆಲ್ಲ ಮಾಫ್ ಆಗ್ಲತ್ತಲ್ಲ. ಆ ಕೆಲಸ ನಾವೆಲ್ಲರೂ ಮಾಡೋಣ ಎಂಬ ಮಾತನ್ನು ಹೇಳಿ ಮಾತಾಡ ನಾಯಕರು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಈ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಪರವಾಗಿ ಬಂದಿರತಕ್ಕಂಥ ಬಡಾವಣೆ ಮುಖಂಡರು ಏನು ನಮ್ಮ ಶ್ರೀಮತಿ ಲಾಖೆಯವರ ಚುನಾವಣೆಯಲ್ಲಿ, ನನ್ನ ಚುನಾವಣೆಯಲ್ಲಿ ಅದಕ್ಕಿಂತ ಹೆಚ್ಚಿಗೆ ಬಂದಿದೆ. ಏನು ಜಾಸ್ತಿ ಆಗಿದೆ. ಹರವಾಡನವರು, ಅಮರಳ್ಳಿಯವರು, ಇವರು ರಾಜೇಶ್ ಪಿಲ್ಲರ್ ಅವರು ಹೋದ ಎಲೆಕ್ಷನ್ ಅದೇ ಒಂದು ಕಂಪ್ನಿ ಮಾಡಿ ಓದಿದ್ದು ಬರಲಿಲ್ಲ. ಈ ಸಲ ಬಂದ್ರೆ ಎಲ್ಲ ಜನ ಬಂದಿದ್ದೀರಿ. ನಾವು ನಮ್ಮ ವಿಕ್ರಮ್ ರೆಡ್ಡಿ ಅವರು, ಮಾಮ ಅವರು, ನಾಗನಗೌಡರು ಬಂದು ಕೂತಾರೆ. ಬಹಳ ಭೇಟಿ ಎಲ್ಲ ಜನ ಏನು ಬಂದ್ರೆ ಈ ಸಲ ಅವೆಲ್ಲ ಬಂದಿರ್ತಾರೆ. ತಾವೆಲ್ಲರೂ ಹಂಸಾಪೂರ್ವಕವಾಗಿ ಈ ಬಡಾವಣೆಯಲ್ಲಿ ಹೆಚ್ಚಿನ ಲೀಡ್ ಬರ್ತದೆ. ಯಾಕೆ ಹಾಕ್ತಾರೆ ಎರಡೇ ಅದ. ಒಂದು ಹಾಕಿ ನೋಡಿರಿ ಕೆಲಸ ಮಾಡಲಾರ್ದ ಅಭ್ಯರ್ಥಿ. ಕೆಲಸನೂ ಮಾಡೋದು ಬೇಡ. ನಮ್ಮ ಸಾಹೇಬರು ಇದ್ದಾಗ ಏನು ಮಾಡಿದ್ರು, ರೈಲ್ವೆ ಡಿವಿಷನ್ ಮುಗಿಸ್ಬೇಕಾಗಿತ್ತು, ಮುಗಿಸೋದಾಗಿಲ್ಲ. ಫ್ಯಾಕ್ಟರಿ ಪಾರ್ಕ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ನಮ್ಗೆ ಸ್ಮಾರ್ಟ್ ಸಿಟಿ ಮಾಡಬೇಕು, ಮಾಡಿಲ್ಲ. ಅದಕ್ಕೆ ನೀವೇನಪ್ಪ ಅಂದ್ರೆ ಹೋದ ಸಲ ಸುಳ್ಳಾಡಿ ಮತ ಕೊಟ್ಟು ಹೋಗಿ ಮತ್ತೆ ಕೆಲಸ ಮಾಡಿಲ್ಲ. ಈ ಸಲ ಅಭಿವೃದ್ಧಿ ಪರವಾಗಿರ್ತಕ್ಕಂಥದ್ದು ನಮ್ಮದೇ ಸರ್ಕಾರ ಇದೆ. ಇದೆಲ್ಲರ ಆಶೀರ್ವಾದ ಶಾಸಕರು ಮಾಡಿದ್ದೀನಿ. ನಾವು ಏನೇನು ಕೆಲಸಗಳವ ಏನೇನೆಲ್ಲ 100% ನಾವು ಜ್ಞಾನಪ್ರಕಾಶ್ ಪಾಟೀಲ್, ಪ್ರಿಯಾಂಕ ಖರ್ಗೆ ಅವರು, ನಮ್ಮ ನ್ಯಾಯ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇವರು ಲೋಕಸಭಾ ಸದಸ್ಯರಿಗೆ ಮಾಡಿದ್ರೆ ಅಭಿವೃದ್ಧಿ ಒಳ್ಳೆಯ ಅವಕಾಶ ಇರ್ತದೆ. ದಯಮಾಡಿ ತಾವೆಲ್ಲರೂ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತ 7ನೇ ತಾರೀಕು ದಿವಸ ಹಸ್ತದ ಗುರುತಿಗೆ ಕೈ ತಿಂಡಿಗೆ ಮತ ಹಾಕಿ ಆರಿಸಿ ತರಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ಕೊಂಡು ನನ್ನ